ನಮಸ್ಕಾರ ಸ್ನೇಹಿತರೆ. 2024 ಅಂದರೆ ಕ್ಯಾಲೆಂಡರ್ನ ಪ್ರಕಾರ ಈ ಮೊದಲ ಅಮಾವಾಸ್ಯೆ ನಾಳೆ ಇರೋದ್ರಿಂದ ಶುಭ ಮುಹೂರ್ತ, ಪೂಜೆ ವಿಧಾನ ಮತ್ತು ಮಹತ್ವ ಏನದ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಮಾರ್ಗಶಿರ ಅಮಾವಾಸ್ಯೆ ಅಂತ ಹೇಳಿ ನಾವು ಇದನ್ನು ಕರಿತೀವಿ. ಮಾರ್ಗಶಿರ ಅಮಾವಾಸ್ಯೆಯ ಶುಭ ದಿನಾಂಕ, ಮುಹೂರ್ತ ಯಾವುದು, ಅದೇ ರೀತಿ ಮಾರ್ಗಶಿರ ಅಮಾವಾಸ್ಯೆ ಪೂಜೆ ವಿಧಿವಿಧಾನಗಳು, ಅದೇ ರೀತಿ ಮಾರ್ಗಶಿರ ಅಮಾವಾಸ್ಯೆಯ ಮಹತ್ವವನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಹಿಂದೂ ಕ್ಯಾಲೆಂಡರ್ನ ಅನುಸಾರ ಪ್ರತಿ ತಿಂಗಳಿಗೊಮ್ಮೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ತಿಥಿಗಳು ಸಂಭವಿಸ್ತವೆ. ಈ ಕಾರಣಕ್ಕಾಗಿ ನಮ್ಮಲ್ಲಿ ಅಮಾವಾಸ್ಯೆ ತಿಥಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತೀವಿ. ಈ ದಿನ ಶ್ರಾದ್ದ ಮಾಡೋದು, ಸ್ನಾನ ದಾನಗಳನ್ನು ಮಾಡೋದು ಮತ್ತು ಪಿತೃಗಳಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸೋದು ಮಂಗಳಕರ ಅಂತ ಹೇಳಿ ಪರಿಗಣಿಸ್ತೀವಿ. ಅದೇ ರೀತಿ ಈ ದಿನ ಸೂರ್ಯ ದೇವನೊಂದಿಗೆ ವಿಷ್ಣು ದೇವನನ್ನು ಪೂಜೆಯನ್ನು ಮಾಡೋದು ಉತ್ತಮನೇ ಅಂತಲೇ ಹೇಳ್ಬೋದು. ಈ ಕ್ಯಾಲೆಂಡರ್ನ ಪ್ರಕಾರ ಮಾರ್ಗಶಿರ ಮಾಸದ ಅಮಾವಾಸ್ಯೆಯ ದಿನಾಂಕವು ವಿಶೇಷವಾದ ಮಹತ್ವವನ್ನು ಹೊಂದಿದೆ. ಈ ದಿನ ತರ್ಪಣ ಮತ್ತು ಶ್ರಾದ್ದದ ಜೊತೆಗೆ ಕೆಲವು ಕರ್ಮಗಳನ್ನು ಅಳವಡಿಸಿಕೊಂಡರೆ ಮಂಗಳಕರ ಫಲಿತಾಂಶಗಳು ನಾವು ಸಾಧಿಸಬಹುದು. ಈ ಮಾರ್ಗಶಿರ ಅಮಾವಾಸ್ಯೆ ಅಂದರೆ ಯಾವ ತಿಥಿಗೆ ಯಾವಾಗ ಪ್ರಾರಂಭವಾಗ್ತದೆ, ಯಾವಾಗ ಅಂತ್ಯ ಆಗ್ತದೆ ಅಂತೇಳಿ ಹೇಳ್ತೀನಿ ನೋಡ್ರಿ. ಮಾರ್ಗಶಿರ ಅಮಾವಾಸ್ಯೆ 2024 ದಿನಾಂಕ ಅಂದರೆ ಜನವರಿ 11ನೇ ತಾರೀಕು ಗುರುವಾರ ಮಾರ್ಗಶಿರ ಅಮಾವಾಸ್ಯೆ ತಿಥಿ ಪ್ರಾರಂಭವಾಗ್ತದೆ. ಅಂದರೆ ಜನವರಿ 10ರಂದು ರಾತ್ರಿ 8 ಗಂಟೆ 1 ನಿಮಿಷಕ್ಕೆ ಪ್ರಾರಂಭವಾಗಿ ಮಾರ್ಗಶಿರ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗೋದು 2024 ಜನವರಿ 11ರಂದು ಅಂದರೆ ಶುಕ್ರವಾರ ದಿವಸ ಸಾಯಂಕಾಲ 5 ಗಂಟೆ 26 ನಿಮಿಷದವರೆಗೆ ಅಮಾವಾಸ್ಯೆ ತಿಥಿ ಇರ್ತದೆ. ಇನ್ನು ಸ್ನಾನದಾನದ ಮುಹೂರ್ತ ಯಾವುದು ಅಂದರೆ ಜನವರಿ 11 ತಾರೀಕು ಶುಕ್ರವಾರ ಮುಂಜಾನೆ 5:57ರಿಂದ 5 ಗಂಟೆ 57 ನಿಮಿಷಕ್ಕೆ ಅಂದರೆ 6 ಗಂಟೆ 20 ನಿಮಿಷದವರೆಗೆ ಏನಾದರೂ ನೀವು ದಾನ ಮಾಡೋದಿದ್ರೆ ಈ ಟೈಮ್ನಲ್ಲಿ ಮಾಡ್ಬೋದು. ಅಭಿಜಿನ್ ಮುಹೂರ್ತ ಯಾವಾಗದ ಅಂದ್ರೆ ಜನವರಿ 11ರಂದು ಶುಕ್ರವಾರ ದಿವಸ ಮಧ್ಯಾಹ್ನ 12 ಗಂಟೆ 8 ನಿಮಿಷಕ್ಕೆ ಪ್ರಾರಂಭವಾಗಿ 12 ಗಂಟೆ 50 ನಿಮಿಷದವರೆಗೆ ಅಭಿಜಿನ್ ಮುಹೂರ್ತ ಇರ್ತದೆ. ಇನ್ನು ಮಾರ್ಗಶಿರ ಅಮಾವಾಸ್ಯೆಯ ಮಹತ್ವವೇನು ಅಂದರೆ ಅಮಾವಾಸ್ಯೆ ತನ್ನದೇ ಆದ ಧಾರ್ಮಿಕ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರ್ತದೆ. ಚಂದ್ರನು ಆಕಾಶದಲ್ಲಿ ಗೋಚರಿಸಿದ ದಿನವನ್ನು ಅಮಾವಾಸ್ಯೆ ಎಂದು ಕರಿತೀವಿ. ಪ್ರತಿ ತಿಂಗಳು ಅಮಾವಾಸ್ಯೆ ಬರ್ತದೆ. ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಅಮಾವಾಸ್ಯೆಯನ್ನು ಪಿತೃಗಳು ಅಥವಾ ಪೂರ್ವಜರನ್ನು ಪೂಜಿಸುವುದು ಪ್ರಮುಖವೆಂದು ನಾವು ಪರಿಗಣಿಸ್ತೀವಿ. ಅನೇಕ ಜನರು ಈ ದಿನ ಪಿತೃತರ್ಪಣ ಪಿಂಡದಾನ ಮಾಡ್ತಾರೆ. ಯಾವುದೇ ಧಾರ್ಮಿಕ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡಲು ಈ ದಿನಗಳನ್ನು ಮಂಗಳಕರ ಅಂತ ಹೇಳಿ ಪರಿಗಣಿಸ್ತೀವಿ. ಜಾತಕದಲ್ಲಿ ಚಂದ್ರನ ಸ್ಥಾನವನ್ನು ಬಲಗೊಳಿಸುವುದಕ್ಕಾಗಿ ಈ ದಿನ ಚಂದ್ರನಿಗೆ ಅರ್ಘ್ಯವನ್ನು ಅಂದರೆ ಅರ್ಪಣೆಯನ್ನು ಮಾಡ್ತೀವಿ. ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಮತ್ತು ಪವಿತ್ರ ನೀರಿನಲ್ಲಿ ಸ್ನಾನವನ್ನು ಮಾಡಬೇಕು. ಶನಿ ದೋಷ ಅಥವಾ ಶನಿ ಸಾಡೆ ಸಾತಿ ದೋಷ ಇರೋರು ಕೂಡ ಈ ದಿನ ಅರಳಿ ಮರದ ಬಳಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು ಅಂತಲೇ ಹೇಳ್ತೀನಿ. ಈ ಅಮಾವಾಸ್ಯೆ ದಿವಸ ಬೆಳಿಗ್ಗೆ ಎದ್ದು ಪವಿತ್ರ ಸ್ನಾನವನ್ನು ಮಾಡಿ ಅಂದರೆ ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಪವಿತ್ರ ಸ್ಥಳಗಳಲ್ಲಿ ಭೇಟಿಯನ್ನು ಕೂಡ ನೀಡ್ತಾರೆ. ಸ್ನಾನದ ನಂತರ ಈ ದಿನ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಈ ದಿನ ಪಿಂಡದಾನ ಮತ್ತು ಪಿತೃತರ್ಪಣ ಮಾಡಲು ಇದು ಮಂಗಳಕರ ದಿನವಾಗಿದೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದೇ ಇದ್ದರೆ ಪವಿತ್ರ ಸ್ಥಳಗಳಲ್ಲಿ ಭೇಟಿ ನೀಡಲು ನಿಮಗೇನಾದರೂ ಅನುಕೂಲ ಆಗಲಿಲ್ಲ ಅಂದರೆ ಬ್ರಾಹ್ಮಣ ಅಥವಾ ಪುರೋಹಿತರ ಪಿತೃತರ್ಪಣ ಅಥವಾ ಪೂಜೆಗೆ ನಾವು ಏನು ಮಾಡಬೇಕು ಅಂದರೆ ನಮಗೆ ಅನುಕೂಲ ಆಗೋ ರೀತಿ ಅವರಿಗೆ ಆಹಾರ, ಬಟ್ಟೆ ಮತ್ತು ದಕ್ಷಿಣೆಯನ್ನು ಅರ್ಪಿಸ್ಬೋದು. ಈ ದಿನ ಹವನ ಮತ್ತು ಯಜ್ಞ ಮಾಡೋದು ಕೂಡ ಅಂದರೆ ಪುಣ್ಯ ಕಾರ್ಯ ಅಂತ ಹೇಳ್ಬೋದು. ಅಮಾವಾಸ್ಯೆ ದಿನದಂದು ನಾಯಿ, ಹಸು, ಇರುವೆ ಹಾಗೆಯೇ ಕಾಗೆಗಳಿಗೆ ಆಹಾರ ನೀಡೋದು ಕೂಡ ಲಾಭದಾಯಕ ಆಗಿರ್ತದೆ. ಅದೇ ರೀತಿ ನಮ್ಮ ಪೂರ್ವಜರ ಶಾಂತಿಗಾಗಿ ಪಿತೃ ಗಾಯತ್ರಿ ಅಂದರೆ ಆಯೋಜನೆಯನ್ನು ಮಾಡಿರ್ತಾರೆ. ಈ ದಿನ ನಿರ್ದಿಷ್ಟ ದಿನವಂದು ಭಗವದ್ಗೀತೆಯಲ್ಲಿ ಕೂಡ ಉಲ್ಲೇಖ ಆಗಿರ್ತದೆ. ಈ ದಿನ ವಿಷ್ಣು ಸಹಸ್ರನಾಮ ಪಠಿಸೋದ್ರಿಂದ ಕೂಡ ಪಿತೃದೋಷವನ್ನು ಹೋಗಲಾಡಿಸ್ಬೋದು ಅಂತಲೇ ಹೇಳ್ತೀನಿ. ವಿಷ್ಣು ಸಹಸ್ರನಾಮ ಅಷ್ಟು ಪವರ್ ಇದೆ. ಅಂದರೆ ಈ ವಿಷ್ಣು ಸಹಸ್ರನಾಮಗಳಿಗೆ ಸ್ತೋತ್ರಗಳ ರಾಜ ಅಂತಲೇ ಕರಿತೀವಿ. ಅದೇ ರೀತಿ ಈ ಪಿತೃದೋಷವನ್ನು ಹೋಗಲಾಡಿಸುವಂಥ ಶಕ್ತಿ ಕೂಡ ವಿಷ್ಣು ಸಹಸ್ರನಾಮಕ್ಕಿದೆ ಅಂತಲೇ ಹೇಳ್ತೀನಿ. ಇನ್ನು ಮಾರ್ಗಶಿರ ಅಮಾವಾಸ್ಯೆ ದಿನದಂದು ಏನು ಮಾಡಬೇಕು ಅಂದರೆ ಈ ದಿನ
ತರ್ಪಣ, ಪಿಂಡದಾನ, ಪುಣ್ಯ ನದಿಯಲ್ಲಿ ಸ್ನಾನ, ದಾನ, ಅರ್ಘ್ಯವನ್ನು ಪೂರ್ವಜರ ಹೆಸರಿನಲ್ಲಿ ನೀಡಬೇಕು. ಹೀಗೆ ಮಾಡೋದ್ರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗ್ತದ ಮತ್ತು ಪಿತೃದೋಷದಿಂದ ಮುಕ್ತಿ ಕೂಡ ಸಿಗ್ತದ ಅಂತಲೇ ಹೇಳ್ಬೋದು. ನಿಮ್ಮ ಜಾತಕದಲ್ಲಿ ಅಕಸ್ಮಾತ್ ಪಿತೃದೋಷ ಇದ್ದರೆ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನೈವೇದ್ಯಗಳನ್ನು ಅರ್ಪಿಸಬೇಕು. ಇದಕ್ಕಾಗಿ ತಾಮ್ರದ ಪಾತ್ರೆಯಲ್ಲಿ ಕೆಂಪು ಹೂಗಳು ಮತ್ತು ಕುಂಕುಮವನ್ನು ಹಾಕಿ ಸೂರ್ಯ ದೇವರಿಗೆ ಅರ್ಪಿಸಬೇಕು. ಅಮಾವಾಸ್ಯೆ ದಿನ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಬೇಕು. ಅದೇ ರೀತಿ ಮಾರ್ಗಶಿರ ಅಮಾವಾಸ್ಯೆಯಂದು ಪಿತೃಸ್ತೋತ್ರ ಮತ್ತು ಪಿತೃಕವಚವನ್ನು ಪಠಿಸಬೇಕು. ಹೀಗೆ ಮಾಡೋದ್ರಿಂದ ಪೂರ್ವಜರ ಆಶೀರ್ವಾದ ಸಿಗ್ತದ. ಮಾರ್ಗಶಿರ ಅಮಾವಾಸ್ಯೆಯಂದು ಬ್ರಾಹ್ಮಣರಿಗೆ ಆಹಾರವನ್ನು ನೀಡೋದು ಕೂಡ ಮಂಗಳಕರ ಅಂಥೇಳಿ ಪರಿಗಣಿಸ್ತೀವಿ. ಪೂರ್ವಜರು ಇದರಿಂದ ಸಂತಸಗೊಳ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.